ವಿದೇಶಿಯರಿಂದ ಸ್ಥಾಪನೆಯಾಗಿದೆ. ಗದಗದಲ್ಲಿ ಸಂಸದ ಬೊಮ್ಮಾಯಿ ಹೇಳಿಕೆ. ಗದಗ ಆರ್ಎಸ್ಎಸ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಇವರ ಹೇಳಿಕೆಯ ವಿಚಾರವಾಗಿ ಗದಗ ನಗರದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಇವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಆರ್ಎಸ್ಎಸ್ಗೆ ಸುದೀರ್ಘವಾದ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ವಿದೇಶಿಯರಿಂದ ಸ್ಥಾಪನೆಯಾಗಿದೆ. ಆರ್ಎಸ್ಎಸ್ ಸ್ವದೇಶದಿಂದ ಸ್ಥಾಪನೆಯಾಗಿದೆ. ಹೀಗಾಗಿ ಇದಕ್ಕೆ ಯಾವ ಮನ್ನಣೆ ಎನ್ನುವ ಪ್ರಶ್ನೆ ಬರುವುದಿಲ್ಲ ಎಂದು ತಿಳಿಸಿದರು. ರಿಜಿಸ್ಟರ್ ಹಾಗೂ ಅನ್ರಿಜಿಸ್ಟರ್ ಸಂಸ್ಥೆಗಳು ಸಾಕಷ್ಟು ಇವೆ. ಈ ದೇಶದ ಕಾನೂನಿನಲ್ಲಿ ಸಾಕಷ್ಟು ಅವಕಾಶ ಇದೆ. ಎಲ್ಲಕ್ಕಿಂತ ಹೆಚ್ಚು ಆರ್ಎಸ್ಎಸ್ ಜನಸೇವೆಯಲ್ಲಿ ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾಗಿದೆ ಹಾಗೂ ಅತಿ ದೊಡ್ಡ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಕಾಲಕಾಲಕ್ಕೆ ಕೆಲವರು ಈ ರೀತಿ ಪ್ರಶ್ನೆ ಮಾಡುತ್ತಾರೆ. ಇದಕ್ಕೆ ಜಗ್ಗದೆ ಬಗ್ಗದೆ ಜನ ಸೇವೆಯನ್ನು ಮುಂದುವರೆಸಿಕೊಂಡು ಹೋಗುತ್ತೇವೆ. ನಮಗೆ ರಾಜಕೀಯ ಮೌಲ್ಯಗಳು ಸಹ ಆರ್ಎಸ್ಎಸ್ ಪ್ರೇರಿತವಾಗಿವೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ವರದಿ ಚಂದ್ರಶೇಖರ ಸೋಮಣ್ಣವರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಆರ್ಎಸ್ಎಸ್ಗೆ ಸುದೀರ್ಘವಾದ ಇತಿಹಾಸ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಜಯ ನಿಶ್ಚಿತ. ನಮ್ಮ ಹೆಚ್ಚುವರಿ ಮತಗಳನ್ನು ನಮ್ಮ ಮೈತ್ರಿ ಪಕ್ಷ JDSನ ನಾಯಕರು, BJPಯ ನಾಯಕರು ಕೂತ್ಕೊಂಡು ಯಾವ ರೀತಿ ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ನಮ್ಗೆ ವಿಶ್ವಾಸ ಇದೆ, ನಮ್ಮ BJPಯ 2 ಅಭ್ಯರ್ಥಿಗಳು ಮತ್ತು ಮೈತ್ರಿ ಅಭ್ಯರ್ಥಿ 3ನೇ ಅಭ್ಯರ್ಥಿ ಕೂಡ ಗೆಲುವನ್ನು ಸಾಧಿಸ್ತಾರೆ ಅಂತ ವಿಶ್ವಾಸ ನಮಗಿದೆ. RSSಗೆ ಸುದೀರ್ಘವಾದ ಇತಿಹಾಸ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು, ಸ್ವತಂತ್ರ ಹೋರಾಟ, ಅದೊಂದು ಚಳವಳಿಯಾಗಿ ಸಂಘಟಿತವಾಗಿ ಆಯಿತು. ಕಾಂಗ್ರೆಸ್ಸು ವಿದೇಶಿಯರಿಂದ ಸ್ಥಾಪನೆ ಆಗಿರುವಂಥದ್ದು, RSSಸು ಸ್ವದೇಶಿಯಿಂದ ಸ್ಥಾಪನೆ ಆಗಿರುವಂಥದ್ದು. ಹೀಗಾಗಿ ಇದಕ್ಕೆಲ್ಲ ಮನ್ನಣೆ ಪ್ರಶ್ನೆನೇ ಬರೋದಿಲ್ಲ. ಸಾಕಷ್ಟು ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳು ಇನ್ನೂ ಬೇಕಾದಷ್ಟಿದ್ದಾವೆ. ಈ ದೇಶದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಕಾನೂನಲ್ಲಿ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ RSS ಇವತ್ತು ಜನಸೇವೆಯಲ್ಲಿ ಬಹುತೇಕವಾಗಿ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂಸ್ಥೆ ಮತ್ತು ಜನಸೇವೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸವನ್ನು ಮಾಡಿರುವಂಥದ್ದು RSS. ಹೀಗಾಗಿ ಈ ಥರ ಕಾಲಕ್ಕೆ ಅವುಗಳ ಕೆಲವರೆಲ್ಲ ಈ ಥರ ಪ್ರಶ್ನೆ ಮಾಡ್ತಿರ್ತಾರೆ. ಆದರೆ ಯಾವಕ್ಕೂ ಜಗ್ಗದೆ ಬಗ್ಗದೆ ಜನಸೇವೆಯನ್ನು ಮುಂದೆ ಮಾಡಿಕೊಂಡು RSS ಹೋಗ್ತದೆ. ಅದರ ಮಾರ್ಗದರ್ಶನದಲ್ಲಿಯೇ ನಮ್ಮ ರಾಜಕೀಯ ಫಿಲಾಸಫಿ ಮತ್ತು ರಾಜಕೀಯ ಮೌಲ್ಯಗಳು ಅದು RSSನಿಂದಲೇ ಬಂದಿರೋದು. ಅದರಲ್ಲಿ ಅಲ್ಲ ನಾವು ಏನು ಹಿಡ್ಕೊಂಡು ಬರ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಏನು ಎದರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಅದರಲ್ಲಿ ಬರ್ತಾ ಇದ್ದೀವಿ ಅಷ್ಟೇ.